ಚುನಾವಣೆ ಗೆದ್ದೇ ಗೆಲ್ತೀವಿ, ಅದರ ಬಗ್ಗೆ ಅನುಮಾನ ಬೇಡ. ಇಂಥ ಕ್ರಿಯಾಶೀಲ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಸಾಮಾನ್ಯ ಜನಗಳ ಮಾತು. ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಸಾಮಾನ್ಯ ಜನಗಳ ಮಾತು. ಆದರೆ ಒಂದು ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ಅಭ್ಯರ್ಥಿನೂ ಕರ್ಕೊಂಡ್ಬರ್ತೀವಿ, ಅವರ ಅಭ್ಯರ್ಥಿನೂ ಕರ್ಕೊಂಡ್ಬರಲಿ. ಈ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಯಾವ ರೀತಿ ಬಗೆಹರಿಸ್ತಾರೆ ಅಂತೇಳಿ ಯಾವ ಲೋಕಸಭಾ ಅಭ್ಯರ್ಥಿ ಉತ್ತರ ಕೊಡ್ತಾರೋ ಅವ್ರಿಗೆ ಜನ ಮತ ಹಾಕಿ. ನಾನು ಹೇಳಲಿಲ್ವ ಈಗ ನನ್ನ ಪ್ರಶ್ನೆಗೆ ನೀವು ಮೊದಲು ತಗೋಬೇಕು. ಅದನ್ನ ಇಬ್ಬರು ಲೋಕಸಭಾ ಸದಸ್ಯರನ್ನು ಒಂದು ವೇದಿಕೆಗೆ ತಗೊಂಬನ್ನಿ ನೀವು ಮಾಧ್ಯಮದವರು. ಈ ಕ್ಷೇತ್ರದ ಪರಿಚಯದ ಬಗ್ಗೆ ಇಬ್ಬರಿಗೂ ಮಾತಾಡೋಕೆ ಅವಕಾಶ ಮಾಡಿಕೊಡಿ, ಸಮಸ್ಯೆ ಬಗ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಅವಾಗ ಜನ ತೀರ್ಮಾನ ಮಾಡಲಿ, ಯಾರು ಇದನ್ನ ಅರ್ಥ ಮಾಡ್ಕೊಂಡು ಅವ್ರ ಕ್ಷೇತ್ರನ ಯಾರಿಗೆ ಓಟ್ ಹಾಕಬೇಕು ಅಂತ ಜನ ತೀರ್ಮಾನ ಮಾಡಲಿ. ಅದನ್ನ ದಯಮಾಡಿ ನೀವು ಮಾಧ್ಯಮದವ್ರು ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ. ಖಂಡಿತ ಈ ಕ್ಷೇತ್ರದ ಪರಿಚಯ, ಸಮಸ್ಯೆ, ಪರಿಹಾರ ಮೂರು ಬಗ್ಗೆನೂ ಚರ್ಚೆ ಆಗಬೇಕಲ್ಲ. ಜನಕ್ಕೆ ಬೇಕಾಗಿರೋದೇನು? ಅದೇ ತಾನೇ. ಶ್ರೀರಾಮ ಮಂದಿರ ಜನಕ್ಕೆ ಬೇಕಾಗಿಲ್ಲ, ನರೇಂದ್ರ ಮೋದಿ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಮತ್ತೊಂದು ಬೇಕಾಗಿಲ್ಲ. ಸಮಸ್ಯೆ, ಪರಿಚಯ, ಪರಿಹಾರ ಈ ಮೂರು ಆಗ್ಬೇಕಲ್ಲ. ಇದ್ರ ಬಗ್ಗೆ ಇಬ್ಬರು ಅಭ್ಯರ್ಥಿಗಳನ್ನ ಕುಂಡಿಸ್ಕೊಳ್ಳಿ, ಚರ್ಚೆ ಆಗಲಿ. ಯಾರು ಸಮರ್ಪಕವಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಜನ ಓಟ್ ಹಾಕೋದಕ್ಕೆ ತೀರ್ಮಾನ ಮಾಡಲಿ. ಅದು ನಾನು ಹೇಳಿಲ್ಲ, ನೀವು ಕರೆದಾಗ ಗೊತ್ತಾಯ್ತದೆ ಯಾರು ಸಮರ್ಥರೋ, ಇವರೇ ಸಮರ್ಥರೋ, ಅವ್ರು ಸಮರ್ಥರೋ, ಇವರ ಸಮರ್ಥರೋ, ಅವರ ಸಮರ್ಥರೋ ಅಂತೇಳಿ ನೀವು ಮಾಧ್ಯಮದವ್ರು ಕರೆದಾಗ ಗೊತ್ತಾಯ್ತದೆ. ಅವ್ರು ಆಲೆ ಪಿಕ್ಚರ್ ಹೇಳಿಲ್ವೇನ್ರಿ, ಅವರು ಪಿಕ್ಚರ್ ತೆಗಿಯೋರು ಅಂತ. ಅವ್ರಿಗೆ ರಾಮ, ಕೀಚಕ, ದುರ್ಯೋಧನ ಎಲ್ಲ ಗೊತ್ತು ಅವ್ರಿಗೆ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸಿಪಿ ಯೋಗೇಶ್ವರ್ಗೆ ಯಾವಾಗ ಅನುಭವ ಆಗೈತಾ ಅದು? ಅವ್ರು ಕನಕಪುರಕ್ಕೆ ಹಲವಾರು ಬಾರಿ ಹೋಗಿ ಎಲ್ಲ ಕಡೆ ಓಡಾಡ್ಕೊಂಬಂದವ್ರೆಲ್ಲರ ಅನುಭವ ಆಗೈತಾ? ಈಗ ನೋಡ್ರಿ, ಅಪಪ್ರಚಾರ ಮಾಡೋದಕ್ಕೂ ಒಂದಷ್ಟು ಇತಿಮಿತಿ ಇರಬೇಕು. ಅವ್ರಿಗೆ ತಲೆ ಕೆಟ್ಟೋಗದೆ, ದಿಕ್ಕೆಟ್ಟೋಗವ್ರೆ. ಮಿಲಿಟರಿ ಪಡೆ ಬರಬೇಕು ಅಂತಾರೆ. ಇವ್ರ ಮೇಲೆ ಅಪಪ್ರಚಾರ ಮಾಡಿ ಮತ ಗಿಟ್ಟಿಸ್ತಾವ್ರೆ. ಅಭಿವೃದ್ಧಿ ಕೇಳಿ ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಮತ ಗಿಟ್ಟಿಸ್ತಾ ಇಲ್ಲ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಜನ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಜನ ಬುದ್ಧಿವಂತರಿದ್ದಾರೆ, ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ಗೊತ್ತು, ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಅವರಿಬ್ಬರಿಗೂ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪಿಕ್ಚರ್ ತೆಗೆಯೋದು, ಸ್ಟೋರಿ ಬರೆಯೋದು ಇವೆಲ್ಲ ಬಿಡ್ಬಿಟ್ಟು ಅವರ ಅಭ್ಯರ್ಥಿ ಕರ್ಕೊಂಡ್ಬರ್ಲಿ, ನಮ್ಮ ಅಭ್ಯರ್ಥಿ ಕರ್ಕೊಂಬರ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗಲಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಲಿ. ಈ ಕ್ಷೇತ್ರದಲ್ಲಿ ಕರ್ಕೊಂಬತ್ತರ ಕೇಳಿ. ಈ ಪಿಕ್ಚರು, ರಾವಣ, ರಾಮ, ಕೀಚಕ, ಧರ್ಮಯುದ್ಧ ಇವೆಲ್ಲ ಯಾರ್ಯಾರು ಏನೇನು ಮಾಡವ್ರೆ ಅಂತ ಹೇಳಿ, ಯಾವ್ಯಾವ ವಸ್ತ್ರಮರಣ ಮಾಡವ್ರೆ ಅಂತ ಹೇಳಿ ಮುನ್ರತ್ನವರು, ಅದನ್ನೆಲ್ಲ ಮುಂದಿನ ದಿವಸದಲ್ಲಿ ನಾವು ಹೇಳ್ತೀವಿ. ಒಂದು ಇದು ಬರ್ತಿತ್ತು ಹಾಡು ಗೊತ್ತಾ? ಗೋವಿಂದ ರೇ ಗೋವಿಂದ, ಮುನ್ರತ್ನ ನಾಯ್ಡು ಗೋವಿಂದ ಅಂತ ಬೇಕು ಅಂದ್ರೆ ಹಾಕ್ತಿವಿ. ಯಾರು ಸೀರೆ ಹೇಳಿದ್ರು ಅವರು, ಯಾರು ಸೀರೆ ಕೈ ಹಾಕಿದ್ರು ಅವೆಲ್ಲ ತೋರಿಸ್ಬೇಕಾ? ಜ್ಞಾಪಿಸ್ಬೇಕಾ? ಅದನ್ನ ಹಾಕ್ಲ ಹಾಡು ನಿಮ್ಗೆ ಹಾಕ್ತೀನಿ, ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ನೀವು ಕೇಳ್ಕೊಳ್ಳಿ, ಯಾರು ಸೀರೆ ಹೇಳಿದ್ರು, ಯಾರು ಸೀರೆ ಕೈ ಹಾಕಿದ್ರು, ಯಾವ ಹೆಣ್ಮಕ್ಳಿಗೆ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಾಡಲ್ಲ ಐತೆ, ಅವ್ರನ್ನ ಕೇಳಿ. ಆಮೇಲೆ ಕುಮಾರಸ್ವಾಮಿ ಸರ್ ಮಂಡ್ಯದ ಸ್ಪರ್ಧೆ ಮಾಡ್ತಾ ಇದ್ರಲ್ಲ ಸರ್, ಸ್ವಾಭಿಮಾನ ಮತದಾರರು ಇನ್ನು ಮುಂದೇನಾದ್ರೂ ಕೂಡ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಂತ. ಯಾಕಂದ್ರೆ ಯಾವತ್ತು ಪರಕೀಯರು ಪರಕೀಯರೇ, ನಾವು ಸ್ಥಳೀಯರು ಸ್ಥಳೀಯರೇ, ನಾವು ಸ್ಥಳೀಯರು. ನಮ್ಗೆ ಎಲ್ಲೂ ಜಾಗ ಇಲ್ಲ, ಇಲ್ಲಿ ಬಿಟ್ಟು ಹೋಗಿ ಎಲ್ಲೂ ಜಾಗ ಇಲ್ಲ. ಅವರೊಂಥರ ಈ ಬ್ರಿಟಿಷ್ದು ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಗೆ ಅವ್ರದ್ದು. ಈಸ್ಟ್ ಇಂಡಿಯಾ ಕಂಪನಿ ಎಲ್ಲೆಲ್ಲಿ ವ್ಯಾಪಾರ ಆಯ್ತದೆ ಅಲ್ಲಿ ಹೋಯ್ತಾ ಇರ್ತವೆ ಈಸ್ಟ್ ಇಂಡಿಯಾ ಕಂಪನಿ. ನಮ್ದು ಹಂಗಲ್ಲ, ನಾವು ಸ್ಥಳೀಯ ವ್ಯಾಪಾರಿಗಳು. ನಾವು ಇಲ್ಲೇ ವ್ಯಾಪಾರ ಮಾಡೋದು, ಇಲ್ಲೇ ಬದುಕೋದು, ಇಲ್ಲಿ ಜನಗಳ ಜೊತೆ ಬದುಕ್ತೀವಿ ನಾವು. ಇನ್ನೇನು ಮತ್ತೆ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಏನ್ರಿ? ಏನ್ ಮಂಡಿಕೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲ ನಿಂತ್ಕೋಬೋದಾಗಿತ್ತಲ್ವಾ? ಕುಮಾರಸ್ವಾಮಿ ಅವರಿಗೆ DK ಸುರೇಶ್ನವ್ರನ್ನ ಎದುರಿಸೋಂತ ಶಕ್ತಿ ಇಲ್ವಾ? ಧೈರ್ಯ ಇಲ್ವಾ? ನಾನು ಅಭಿವೃದ್ಧಿ ಮಾಡಿದ್ದೀನಿ ಈ ಜಿಲ್ಲೆಗೆ ಅಂತ, ನಾನು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥವ್ರಿಗೆ ಬೇರೆ ಜಿಲ್ಲೆನಲ್ಲಿ ಹೋಗಿ ತಮ್ಮ ರಾಜಕೀಯ ಬದುಕನ್ನ ಆ ಬದುಕನ್ನ ಕಂಡುಕೊಳ್ತಕ್ಕಂಥ ಇರಾದೆ ಏನಿತ್ತು ಅಂತ ನಾನು ಕೇಳೋದು. ಅದು ನೀವು ಕೇಳಬೇಕು ಯಾಕೆ ಹೋದ್ರು ಅಂತ. ಚನ್ನಪಟ್ಟಣ ಕ್ಷೇತ್ರ ಜನತೆ ಕತೆ ಏನ್ ಸರ್ ಆಗಿದ್ರೆ ಶಾಸಕ? ಅದ್ ನೀನ್ರಿ, ನೀವು ಅವ್ರನ್ನ ಕೇಳಬೇಕು. ನೀವು ಬಿಟ್ಟೋಯ್ತಾ ಇದ್ರಲ್ಲ ಸ್ವಾಮಿ, ನಿಮ್ ಕತೆ ಏನು ಅಂತ. ನೆಕ್ಸ್ಟ್ ನಮ್ಮ ಮಗನ್ ಕೊಡ್ಬೇಕು ಅಂತ ಹೇಳಿ ಆಗ್ಲೇ ಮೇಡಮ್ ಅವ್ರು ಪಟ್ಟಿಡ್ದವ್ರಂತೆ. ನೀವೇನ ಇಲ್ಲಿ ಖಾಲಿ ಮಾಡಿದ್ರೆ ನನ್ನ ಮಗನ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅವ್ರ ಸ್ಥಿತಿ ಬೇಡ, ಯೋಗೀಶ್ವರ್ ಅವ್ರ ಶಿಷ್ಯರವರಲ್ಲ, ಇವ್ರ ಸ್ಥಿತಿ ಬಗ್ಗೆ ಮಾತಾಡ್ರಿ. ಅವ್ರ ಸ್ಥಿತಿಯನ್ನ ಮಾಡ್ಕೊತಾರೆ. ಯಾರು ಹಳೆ ಸ್ನೇಹಿತರು? ನಾವ್ ಹೇಳಿಲ್ವಾ ಯುದ್ಧರಂಗದ ಸೋದರ ಮಾವ ಅಲ್ಲ ಅಂತ ಹೇಳ್ಬಿಟ್ಟಿದೀವಿ ನಾವು. ಇದು ಯುದ್ಧರಂಗ, ನಾವು ಸೋದರ ಮಾವನ್ ನೋಡಕ್ ಹೋಗಲ್ಲ. ಈಗ ಯುದ್ಧ ಮುಗಿದ ಮೇಲೆ ಸೋದರ ಮಾವ ಕೊಡ್ತಾರ್ರಿ. ಕುಮಾರಸ್ವಾಮಿ ಅವರು ಗೆದ್ರೆ
ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆದ್ದರೆ ನಿಖಿಲ್ ಅವ್ರನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹೋಮ್ ಮಿನಿಸ್ಟರ್ ಆದೇಶ ಆಗಿದೆ. ಮೈತ್ರಿ ಇರಲ್ವಾ ಸರ್ ಆಗಿದ್ರೆ? ಗೊತ್ತಲ್ವೇನ್ರಿ ಅವ್ರ ಮನೇಲಿ ನಮ್ಮ ಮನೇಲಿ ಏನ್ ನಡೀತದೆ ಅಂತ ಅವ್ರಿಗೆ ಹೇಳ್ತಾರೆ, ಅವ್ರ ಮೇಲೆ ಏನ್ ನಡೀತಾರೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮನೇಲಿ ನಡೆಯೋದು ಹೇಳ್ತಾರೆ ಅವ್ರಿಗೆ, ನಮ್ಮ ಮನೇಲಿ ಏನೇನು ನಡೀತದೆ ಅಂತ. ಅವೆಲ್ಲ ಬೆಳವಣಿಗೆಗಳ ಬಗ್ಗೆ ಅನೇಕ ಜನ ಅದನ್ನ ಹೇಳೋರು ಇರೋದ್ರೆ ಅಲ್ಲಿ ಏನ್ ನಡೀತದೆ ಅನ್ನೋದು ನಮ್ಗೆ ಹೇಳವ್ರೆ. ಅವ್ರನ್ನಿಬ್ರು ಕೇಳ್ಬೇಕು. ಪಾಪ ಇವ್ರನ್ನ ಒದ್ದೋಡ್ಸೋಣ ಅಂತ ಇವ್ರು ತಪ್ಪಾಡ್ತಾವ್ರೆ, ಅವ್ರನ್ನ ಒದ್ದೋಡ್ಸೋಣ ಅಂತ ಅವ್ರು ತಪ್ಪಾಡ್ತಾವ್ರೆ. ಕಡೆಗೆ ಇವ್ರಿಬ್ರು ಇರ್ಲಿ, ಕಾರ್ಯಕರ್ತರ ಕತೆ ಏನ್ ಹೇಳ್ರಿ, ಇವ್ರು ಹೆಂಗ ಆಗೋಯ್ತಾರೆ, ಎಲ್ಲೋ ಹೋಗಿ ಅಡ್ಜಸ್ಟ್ ಆಗ್ಬಿಡ್ತಾರೆ. ಆಯ್ತು, ಕಾರ್ಯಕರ್ತರ ಕತೆ ಏನ್ರಿ, ಬೈದಾಡ್ಕೊಂಡಿದ್ರಲ್ರಿ. ನಾವು 100ಕ್ಕೆ 100 ಭಾಗ ಬಿಗಿಯಾಗಿದ್ದೀವಿ. ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಮೈತ್ರಿ ನಿಂತಿದೆಯಾ ಮುಂದಿನ ದಿನಗಳಲ್ಲಿ? ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ನಿಂತಿಲ್ಲ, ಕಾರ್ಯಕರ್ತರ ಬೈ ಎಲೆಕ್ಷನ್ ಮೇಲೆ ನಿಂತದ ಅಷ್ಟೇ. ಕಾರ್ಯಕರ್ತರು ನಿಜವಾಗಲೂ ಕೂಡ ಇದರಲ್ಲಿ ಬಲಿಪಶು ಆಗ್ತಾರೆ. ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಕಾರ್ಯಕರ್ತರುಗಳು ಬಲಿಪಶು ಆಗ್ತಾರೆ. ಅದೇ ಕಾರ್ಯಕರ್ತರು ಮಾತನಾಡ್ತಾರೆ, ಒಂದು ವೇಳೆ ಉಪಚುನಾವಣೆ ನಡೆದರೆ ಅಲ್ಲಿಂದ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ನಿಲ್ಲಿಸಲಿಲ್ಲ ಅಂತಂದ್ರೆ ಯೋಗೇಶ್ವರ್ ಕಾಂಗ್ರೆಸ್ ಬರ್ತಾರೆ. ಅದೇಂಗ್ರಿ, ನಮ್ಮ ಮೇಲೆ ಬಲವಾಗಿ ಚುನಾವಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾವ್ ಹೆಂಗಪ್ಪ ಮಾಡಕ್ಕಾಯ್ತದೆ? ಈಗಲೇ ಅವ್ರ ಕಾರ್ಯಕರ್ತರಿಗೆ ಮನವಿ ಮಾಡ್ತೀವಿ, ದಯಮಾಡಿ ನಿಮ್ ಯೋಗೇಶ್ವರ ಟಿಕೆಟ್ ಸಿಗಲ್ಲ, ನಮ್ ಜೊತೆ ಬನ್ನಿ ಅಂತ ಮನವಿ ಮಾಡ್ತಾ ಇದ್ದೀವಿ. ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಹೆಂಗೆ ಸರ್? ಎಲ್ಲರೂ ಬಂದಿದ್ದಾರೆ. ಒಳ್ಳೇದೇ, ಆದ್ರೆ ಈಗಲೇ ಬಂದ್ರೆ ನೀವೇ ಯಾರಾದ್ರೂ MLA ಆಗ್ಬೋದು.